ಸುದ್ದಿ. ಅದು ಪಾಕ್ ಜಿಂದಾಬಾದ್ ಘೋಷಣೆಯ ವಿರುದ್ಧ ಬಿಜೆಪಿ ಏನು ರಣಕಹಳೆಯನ್ನ ಮೊಳಗಿಸಿದೆ. ಸರ್ಕಾರ ವಜಾ ಆಗಲೇಬೇಕು ಅಂತ ಆಗ್ರಹಿಸಿ ರಾಜ್ಯಪಾಲರ ಭೇಟಿಗೆ ನಿರ್ಧಾರವನ್ನ ಮಾಡಿದೆ. ಇವತ್ತು ಸಂಜೆ 7:15ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಲಿರುವ ಬಿಜೆಪಿ ನಾಯಕರು. ಪಾಕ್ ಜಿಂದಾಬಾದ್ ಘೋಷಣೆಯ ವಿರುದ್ಧ ಬಿಜೆಪಿ ಕಹಳೆ ಮೊಳಗಿಸಿದೆ. ಸರ್ಕಾರ ವಜಾ ಆಗಲೇಬೇಕು ಅಂತ ಆಗ್ರಹಿಸ್ತಾ ಇದೆ. ರಾಜ್ಯಪಾಲರ ಭೇಟಿಗೂ ನಿರ್ಧಾರ ಮಾಡಿದೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಸರ್ಕಾರದ ವಿರುದ್ಧ ದೂರು. ಸಂಜೆ 7:15 ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿಯಾಗಬೇಕು ಅಂತ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ಸಲ್ಲಿಸಲಿದ್ದಾರೆ ಬಿಜೆಪಿ ನಾಯಕರು. ಇವತ್ತು ಬೆಳಿಗ್ಗೆ ಅಧಿವೇಶನ ಇತ್ತು. ಅಧಿವೇಶನದ ಕೊನೆಯ ದಿನ ಬಜೆಟ್ನ ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರು ಸದನದ ಬಾವಿಗೆ ಇಳಿದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಘೋಷಣೆಯನ್ನ ಕೂಗಿದ್ರು. ಪಾಕ್ ಜಿಂದಾಬಾದ್ ಘೋಷಣೆ ಯಾರು ಕೂಗಿದ್ದಾರೋ ಅವರ ವಿರುದ್ಧ ಕ್ರಮ ಆಗಲೇಬೇಕು. ಏನ್ ಕ್ರಮ ತೆಗೆದುಕೊಂಡಿದ್ದೀರಿ ಅದನ್ನ ಮೊದಲು ಹೇಳಿ ಅಂತ ಪಟ್ಟು ಹಿಡಿದ್ರು. ತದನಂತರ ಅಧಿವೇಶನವನ್ನ ಬಹಿಷ್ಕರಿಸಿ ಹೊರ ನಡೆದರು. ಅಲ್ಲಿಂದ ನೇರವಾಗಿ ರಾಜ್ಯಪಾಲರನ್ನ ಭೇಟಿಯಾಗೋದಿಕ್ಕೆ ಅಂತ ಬಿಜೆಪಿ ನಾಯಕರು ರಾಜಭವನಕ್ಕೆ ಬರ್ತಾರೆ. ಅಲ್ಲಿ ರಾಜ್ಯಪಾಲರ ಅನುಪಸ್ಥಿತಿ. ಹಾಗಾಗಿ ಮತ್ತೊಮ್ಮೆ ರಾಜಭವನಕ್ಕೆ ಬರುವ ನಿರ್ಧಾರ ತೆಗೆದುಕೊಳ್ತಾರೆ ಬಿಜೆಪಿ ನಾಯಕರು. ಈ ಸರ್ಕಾರ ವಜಾ ಆಗಲೇಬೇಕು. ಸರ್ಕಾರದ ವಜಾಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ದೂರು ಕೊಡೋದಿಕ್ಕೆ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಹಾಗಾಗಿ ಸಂಜೆ 7:15ಕ್ಕೆ ರಾಜ್ಯಪಾಲರನ್ನ ಭೇಟಿ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ ಬಿಜೆಪಿ ನಾಯಕರು. ವಿಧಾನಸೌಧದಿಂದ ರಾಜಭವನಕ್ಕೆ ಪಾದಯಾತ್ರೆ ಹೊರಟಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ರಾಜ್ಯಪಾಲರ ಭೇಟಿಗೆ ಅಂತ ತೆರಳುತ್ತಾರೆ ಬಿಜೆಪಿ ನಾಯಕರು. ಆದರೆ ರಾಜ್ಯಪಾಲರು ರಾಜಭವನದಲ್ಲಿ ಇರೋದಿಲ್ಲ. ಹಾಗಾಗಿ ಸಂಜೆ ಮತ್ತೊಮ್ಮೆ ರಾಜಭವನಕ್ಕೆ ಬಂದು ರಾಜ್ಯಪಾಲರಿಗೆ ದೂರನ್ನ ಕೊಡಬೇಕು ಅಂತ ಬಿಜೆಪಿ ನಿರ್ಧರಿಸಿದೆ. ಕಾಂಗ್ರೆಸ್ ಸರ್ಕಾರ ವಜಾ ಮಾಡಿ ಅಂತ ರಾಜ್ಯಪಾಲರನ್ನ ಆಗ್ರಹಿಸಲಿದ್ದಾರೆ ಬಿಜೆಪಿ ನಾಯಕರು. ಇನ್ನು ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ತಲೆಯಲ್ಲಿ ಕಾರ್ಕೋಟಕ ವಿಷ ತುಂಬಿದೆ. ಮೋದಿ ಬಿಜೆಪಿ ವಿರುದ್ಧ ವಿಷ ಕಾರೋದೇ ಸಿದ್ದರಾಮಯ್ಯ ಕೆಲಸ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ತಲೆಯಲ್ಲಿ ಟಿಪ್ಪು ಸುಲ್ತಾನ್ ಐಡಿಯಾಲಜಿ ತುಂಬಿದೆ. ಕಾರ್ಕೋಟಕ ವಿಷ ಇದೆ. ಮೋದಿ ಬಿಜೆಪಿ ಅಂತಂದ್ರೆ ವಿಷ ಕಾರೋದೇ ಅವರ ಕೆಲಸ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ ಪರಿ ಇದು. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ತಲೆಯಲ್ಲಿ ಟಿಪ್ಪು ಸುಲ್ತಾನ್ ಐಡಿಯಾಲಜಿ ತುಂಬಿದೆ. ಸಿದ್ದರಾಮಯ್ಯಗೆ ಮೋದಿ ಕಂಡ್ರೆ ಭಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಶೋಕ್. ಸಿದ್ದರಾಮಯ್ಯನವರು ಒಂದು ರೀತಿ ಮೋದಿ ಬಗ್ಗೆ ಬಿಜೆಪಿ ಬಗ್ಗೆ ವಿಷ ಕಾರದೆ ಅವರ ಜನ್ಮದಲ್ಲಿ ಬಂದ್ಬಿಟ್ಟಿದೆ. ಅವರ ತಲೆಯಲ್ಲಿ ಪೂರ್ತಿ ವಿಷ ತುಂಬಿದೆ. ಕಾರ್ಕೋಟಕ ವಿಷ ತುಂಬಿದೆ. ಹಿಂದೂಗಳ ವಿರೋಧವಾದಂತ ವಿಷ ತುಂಬಿದೆ. ಟಿಪ್ಪು ಸುಲ್ತಾನ್ರ ಒಂದು ಐಡಿಯಾಲಜಿ ಸಿದ್ದರಾಮಯ್ಯನವರ ತಲೆಯಲ್ಲಿ ಹೋಗಿರೋದ್ರಿಂದ ಅವ್ರಿಗೆಲ್ಲ ಕಾಮಾಲೆ ಕಣ್ಣಿಗೆ ಎಲ್ಲನೂ ಹಂಗೆ ಕಾಣೋದು. ಅವ್ರಿಗೆ ಮೋದಿ ಕಂಡ್ರೆ ಭಯ ಆಗ್ತಾ ಇದೆ. ಪಾರ್ಲಿಮೆಂಟ್ ಅಲ್ಲಿ ಇನ್ನ 0 ಅಲ್ಲ ಇರೋದು, ಇಡೀ ದೇಶದಲ್ಲಿ 0 ನಂಬರ್ ಇರೋದು. ಅದಕ್ಕೋಸ್ಕರ ಮೋದಿನ ಕಂಡ್ರೆ ಭಯ. ಮೋದಿ ನಮ್ ಲೀಡರ್, ಈಸ್ ಮೈ ಲೀಡರ್, ಈಸ್ ಅವರ್ ಪಾರ್ಟಿ ಲೀಡರ್, ಈಸ್ ಅವರ್ ನೇಷನ್ ಲೀಡರ್, ಈಸ್ ಇಂಟರ್ನ್ಯಾಷನಲ್ ಲೀಡರ್. ವಿ ಲೈಕ್ ಮೋದಿ, ವಿ ವಿಲ್ ವೋಟ್ ಮೋದಿ. ಸಿದ್ದರಾಮಯ್ಯನವರು ಒಂದು ರೀತಿ ಮೋದಿ ಬಗ್ಗೆ ಬಿಜೆಪಿ ಬಗ್ಗೆ ವಿಷ ಕಾರದೆ ಅವರ ಜನ್ಮದಲ್ಲಿ ಬಂದ್ಬಿಟ್ಟಿದೆ. ಅವರ ತಲೆಯಲ್ಲಿ ಪೂರ್ತಿ ವಿಷ ತುಂಬಿದೆ. ಕಾರ್ಕೋಟಕ ವಿಷ ತುಂಬಿದೆ. ಹಿಂದೂಗಳ ವಿರೋಧವಾದಂತ ವಿಷ ತುಂಬಿದೆ. ಟಿಪ್ಪು ಸುಲ್ತಾನ್ರ ಒಂದು ಐಡಿಯಾಲಜಿ ಸಿದ್ದರಾಮಯ್ಯನವರ ತಲೆಯಲ್ಲಿ ಹೋಗಿರೋದ್ರಿಂದ ಅವ್ರಿಗೆಲ್ಲ ಕಾಮಾಲೆ ಕಣ್ಣಿಗೆ ಎಲ್ಲನೂ ಹಂಗೆ ಕಾಣೋದು. ಅವ್ರಿಗೆ ಮೋದಿ ಕಂಡ್ರೆ ಭಯ ಆಗ್ತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.